ಅಧಿಕಾರಿಗಳ ದಿಟ್ಟ ದಾಳಿಯಿಂದ ಕೋಟ್ಯಾಂತರ ಮೌಲ್ಯದ ಚಿನ್ನಾಭರಣ ದೋಚಲ್ಪಟ್ಟ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಿಲಿಜಿನ್ ರಸ್ತೆಯಲ್ಲಿ ನಡೆದ ಈ ವಂಚನೆ ಇದೀಗ ನಗರದಲ್ಲಿ ಸಂಚಲನ ಮೂಡಿಸಿದೆ. ಕೇರಳ ಮೂಲದ ಚಿನ್ನಾಭರಣ ಪೂರೈಕೆದಾರರಾದ ಸುದೀನ್ ಎಂಆರ್ ಕೆಲಸಗಾರ ವಿವೇಕ್ ಜೊತೆ ನವೆಂಬರ್ 15ರಂದು ಮಂಗಳೂರಿನಿಂದ ಬೆಳಗಾವಿಗೆ ಆಗಮಿಸಿದ್ದರು. ಚೈನ್, ಬ್ರೇಸ್ಲೆಟ್, ಉಂಗುರ, ನೆಕ್ಲೆಸ್, ಬಳೆ ಸೇರಿ ಸುಮಾರು 3.2 ಕೋಟಿ ಮೌಲ್ಯದ ಚಿನ್ನಾಭರಣವನ್ನು ಅವರು ವಿವಿಧ ಮಳಿಗೆಗಳಿಗೆ ಪೂರೈಸುವ ಉದ್ದೇಶದಿಂದ ತಂದಿದ್ದರು. ಬೆಳಗಾವಿ, ಧಾರವಾಡ ಹಾಗೂ ಹುಬ್ಬಳ್ಳಿಯ ಆಭರಣ ಮಳಿಗೆಗಳಿಗೆ ತೆರಳಿ ಆರ್ಡರ್ ಪಡೆದುಕೊಂಡ ನಂತರ ಹಳೆಯ ಬಸ್ ನಿಲ್ದಾಣದ ಎದುರಿನ ಹೋಟೆಲೊಂದರಲ್ಲಿ ವಾಸ್ತವ್ಯ ಮಾಡುತ್ತಿದ್ದ ಸುದೀನ್ ಅವರನ್ನು ಗುರುವಾರ ರಾತ್ರಿ ನಿಲಿಜಿನ್ ರಸ್ತೆಯಲ್ಲಿ 5 ಗ್ಯಾಂಗ್ ತಡೆದು ನಿಲ್ಲಿಸಿತು. ತಂಡದವರು ನಾವು ಇಡಿ ಅಧಿಕಾರಿಗಳು ಎಂದು ಹೇಳಿಕೊಂಡು ಹಿಂದಿಯಲ್ಲಿ ಮಾತನಾಡಿ ಗುರುತಿನ ಕಾರ್ಡ್ ತೋರಿಸಿ ವಿಚಾರಣೆಗೆ ಕಚೇರಿಗೆ ಬನ್ನಿ ಎಂದು ಒತ್ತಾಯಿಸಿದರು. ನಂತರ ಕಾರಿನಲ್ಲಿ ಕರೆದೊಯ್ದ ಆಗಂತುಕರು ಅಕ್ರಮ ಚಿನ್ನ ಸಾಗಾಟ ಎಂಬ ನೆಪ ಮಾಡಿ ಬೆದರಿಕೆ ಹಾಕಿ ಅವರ ಮೊಬೈಲ್ ಸಿಮ್ ತೆಗೆದು ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ. ಪ್ರಕರಣದಲ್ಲಿ ದೂರದಾರ ಸುದೀನ್ ಅನ್ನೋ ವ್ಯಕ್ತಿ ಈತನು ಈ ಗೋಲ್ಡ್ ಆರ್ನಮೆಂಟ್ಸ್ ಗಳನ್ನ ಕೊಡೋದು ಮತ್ತು ಆರ್ಡರ್ ತಗೋತಕ್ಕಂಥ ಕೆಲಸ ಮಾಡ್ತಿರ್ತಾನೆ. ಇವರು 14-17ರಂದು ಬೆಳಗಾವಿ ಮತ್ತು ಗೋಕಾಕ್ ಕಡೆಗೆ ಹೋಗಿ ಅಲ್ಲಿ ಆರ್ನಮೆಂಟ್ಸ್ ಕೊಟ್ಟು ಮತ್ತು ಆರ್ಡರ್ ಕಲೆಕ್ಟ್ ಮಾಡ್ಕೊಂಡು ಬರ್ತಿರ್ತಾರೆ. ದಿನಾಂಕ 19-11-2025ರಂದು ಧಾರವಾಡದಿಂದ ರಿಟರ್ನ್ ಹುಬ್ಳಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ನಿಲಿಜಿನ್ ರಸ್ತೆಯಲ್ಲಿರ್ತಕ್ಕಂಥ ರೇಣುಕಾ ಲಾಡ್ಜ್ಗೆ ಹೋಗುವಂತ ಸಂದರ್ಭದಲ್ಲಿ ಇವರನ್ನ ಅಡ್ಡಗಟ್ಟಿ ನಾವು ವಿವಿಧ ರೀತಿಯ ಅಧಿಕಾರಿಗಳ ಏಜೆನ್ಸಿಗಳ ಅಂತ ಹೇಳ್ತಾರೋ, ನಿಮ್ದು ಗೋಲ್ಡ್ ಸ್ಮಗ್ಲಿಂಗ್ ಮಾಡ್ತಿದ್ರಂತ ನಮ್ಗೆ ಮಾಹಿತಿ ಇದೆ, ಆದ್ದರಿಂದ ನಿಮ್ಗೆ ಎನ್ಕ್ವೈರಿ ಮಾಡೋದು ನಮ್ಗೆ ಅವಶ್ಯಕತೆ ಇದೆ, ನಮ್ಮ ಕಚೇರಿಗೆ ಬರಬೇಕು, ನಿಮ್ದೆಲ್ಲ ನಾವು ಎನ್ಕ್ವೈರಿ ಮಾಡಬೇಕು, ನಿಮ್ಮದು ಏನೇನಿದೆ ಪ್ರೂಫ್ಸ್ ಕೊಡ್ಬೇಕಂತ ಹೇಳಿ ಅವ್ರನ್ನ ಕರೆದುಕೊಂಡು ಒಂದು ಗಾಡಿಯಲ್ಲಿ ಹಚ್ಕೊಂಡು ಟುವರ್ಡ್ಸ್ ಬೆಳಗಾವಿ ಕಡೆ ಹೋಗಿ ಹುಬ್ಬಳ್ಳಿ ಮತ್ತು ಕಿತ್ತೂರು ಹತ್ರ ನಿಲ್ಲಿಸಿ ಅವರಲ್ಲಿ ಇರ್ತಕ್ಕಂಥ ಮೊಬೈಲ್ ಸಿಮ್ಗಳನ್ನು ತೆಗೆದುಕೊಂಡು ಮತ್ತೆ ಈ ಅಲ್ಲಿ ಅವರಲ್ಲಿರ್ತಕ್ಕಂಥ ಹಣ ಮತ್ತು ಗೋಲ್ಡ್ ಆರ್ನಮೆಂಟ್ಸ್ ತಗೊಂಡು ಅವ್ರು ನಿಲ್ಲಿಸಿ ಈ ಅಧಿಕಾರಿಗಳ ಸೋಗಿನಲ್ಲಿ ಆ 1% ಚೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿ ಒಂದು ದೂರನ್ನು ಕೊಟ್ಟ ಮೇರೆಗೆ ನಾವು ದಾಖಲು ಮಾಡ್ಕೊಂಡ್ವಿ. ಮತ್ತು ಇಲ್ಲಿಂದ ಪ್ರತ್ಯೇಕ ತಂಡಗಳನ್ನು ರಚನೆ ಮಾಡಿ ಈ ಪ್ರಕರಣವನ್ನು ತನಿಖೆ ಮಾಡ್ತೀವಿ.